8.3 ಅಂದ್ರೆ ತ್ರಿಕೋನಮಿತಿ ಪಾಠದ ಅಭ್ಯಾಸ 8.3 ನಾಲ್ಕನೇ ಪ್ರಶ್ನೆಯಲ್ಲಿ ಒಂದು ಸಬ್ ಕ್ವಶನ್ ಒಂದನ್ನು ಅಭ್ಯಾಸ ಮಾಡೋಣ. ಅದೇನೆಂದರೆ ಕೊಸೆಕ್ ಥೀಟಾ ಮೈನಸ್ ಕಾಟ್ ಥೀಟಾ ಹೋಲ್ ಬ್ರಾಕೆಟ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ ಎಂದು ಸಾಧಿಸಿ ಇರ್ತೈತಿ. ಇದನ್ನ ನಾವು LHS ತಗೊಂಡಿವಿ. ಕೊಸೆಕ್ ಥೀಟಾ ಮೈನಸ್ ಕಾಟ್ ಥೀಟಾ ಹೋಲ್ ಬ್ರಾಕೆಟ್ ಸ್ಕ್ವೇರ್ ಅಂದಂಗಾಯ್ತು. ಹಾಗಾದ್ರೆ ಯಾವ ಸೂತ್ರ ಪ್ರಕಾರ ಐತಂದ್ರ a ಮೈನಸ್ ಬಿ ಹೋಲ್ ಬ್ರಾಕೆಟ್ ಸ್ಕ್ವೇರ್. a ಮೈನಸ್ ಬಿ ಹೋಲ್ ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. a ಸ್ಕ್ವೇರ್ ಅಂದ್ರೆ a ಸ್ಕ್ವೇರ್ ಜಾಗದಾಗ ಏನೈತಿ ಹರಿ ಕೊಸೆಕ್ ಸ್ಕ್ವೇರ್ ಥೀಟಾ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಅಂದ್ರೆ ಕಾಟ್ ಸ್ಕ್ವೇರ್ ಥೀಟಾ b ಸ್ಕ್ವೇರ್ ಮೈನಸ್ 2ab. 2a ಅಂದ್ರೆ ಕೊಸೆಕ್ ಥೀಟಾ ಇಂಟು b ಅಂದ್ರೆ ಕಾಟ್ ಥೀಟಾ. ಹಾಗಾದ್ರೆ ಕೊಸೆಕ್ದ ವಿಲೋಮ ಅನುಪಾತ ಬರೀತೇವೆ ನಾವು. ಏನ್ ಬರೆದಾಗ 1 divided by sin square theta ಎಂದಾಯಿತು. ಕೊಸೆಕ್ ಥೀಟಾ ಅಂದ್ರೆ 1 divided by sin theta ಸ್ಕ್ವೇರ್ ಇದಕ್ಕೆ ಸ್ಕ್ವೇರ್ ಆಯ್ತು. ಕಾಟ್ ಥೀಟಾ ಅಂದ್ರೆ ಸಂಬಂಧ ಸೂತ್ರ ಏನೈತಿ ಕಾಸ್ divided by sin theta ಅದು ಸಂಬಂಧ ಸೂತ್ರ. ಅದನ್ನು ಬರಿತೀವಿ ನಾವು ಏನಪ್ಪಾ ಅಂದ್ರೆ ಕಾಸ್ ಥೀಟಾ ಡಿವೈಡೆಡ್ ಬೈ sin theta ಮೈನಸ್ 2 ಕ 2 ಇಂಟು ಕೊಸೆಕ್ ಥೀಟಾ ಅಂದ್ರೆ ಆಲ್ರೆಡಿ ಹೇಳಿದಂಗ ಕೊಸೆಕ್ ಥೀಟಾ ಅಂದ್ರೆ ವಿಲೋಮ ಅನುಪಾತ ಬರೆದಾಗ 1 divided by sin theta ಇಂಟು ಕಾಟ್ ಥೀಟಾ ಅಂದ್ರೆ ಮತ್ತೆ ನಾವು ಸಂಬಂಧ ಸೂತ್ರ ಬರಿತೀವಿ ಏನಂದ್ರೆ ಕಾಸ್ ಥೀಟಾ ಡಿವೈಡೆಡ್ ಬೈ sin theta. ಹಾಗಾದ್ರೆ ಇದನ್ನ ಹೊಳ್ಳಿ ಇನ್ನೊಂದ್ಸಲ ಬರ್ಕೊಳ್ತಾನೆ ನೋಡ್ರಿ. ಏನಂದಾಗ 1 divided by sin square theta ಪ್ಲಸ್ ಕಾಸ್ ಇಲ್ಲಿ ಕಾಸ್ ಸ್ಕ್ವೇರ್ ಬರಿಬೇಕಾಗಿತ್ತು. ಕಾಸ್ ಸ್ಕ್ವೇರ್ ಡಿವೈಡೆಡ್ ಬೈ sin square theta ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ sin square theta ಮೈನಸ್ 2 into 1 2 into cos theta ಅಂದ್ರೆ 2 cos theta divided by sin square theta. ಯಾಕೆ sin square ಹೇಳಿ sin theta into sin theta sin square theta ಆಯಿತು. ಹಾಗಾದ್ರೆ ಎಲ್ಲತ್ರ LCM ತೆಗೆದಾಗ ಏನಾಯ್ತು sin square theta ಎಲ್ಲತ್ರ ಲಸ ಏನ್ ಬಂತು sin square theta ಬಂತು. sin square theta ಹಾಗಾದ್ರೆ sin square theta ಒಂದ sin square theta ಒಂದ್ಲೆ sin square theta ಒಂದ್ಲೆ sin square theta. ಹಾಗಾದ್ರೆ ಏನಾಯ್ತು 1 plus 1 into 1 1. ಹಾಗಾದ್ರೆ cos square theta minus 2a ಅಂದ್ರೆ 2ab 2 cos theta into 1 ಬರೆದಿದ್ರು ಬರ್ತೈತಿ. ಹಾಗಾದ್ರೆ ಇದು ಮತ್ತೆ ನೋಡಿದಾಗ ನಾವ್ ಏನಾಯ್ತದ ಇದು ಸೂತ್ರ ಯಾವ ಸೂತ್ರ ಅಂತಂದ್ರ ಇಲ್ಲಿ ಸೈಡ್ ಬರೀತೇವೆ ನೋಡ್ರಿ. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಫಾರ್ಮ್ನಾಗ ಆಯ್ತು. ಈ ಸೂತ್ರ ಪ್ರಕಾರ ಆಯ್ತು. a ಸ್ಕ್ವೇರ್ ಅಂದ್ರೆ ಯಾವ್ದೈತಿ ಇಲ್ಲಿ a ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2a ಅಂದ್ರೆ 1 ಇಂಟು b ಅಂದ್ರೆ ಕಾಸ್ ಥೀಟಾ. ಹಾಗಾದ್ರೆ a ಪ್ಲಸ್ ಬಿ ಯಾವ್ದ a ಮೈನಸ್ ಬಿ ಹೋಲ್ ಬ್ರಾಕೆಟ್ ಸ್ಕ್ವೇರ್ ಆಗ್ತಿರೋದು ನೋಡ್ರಿ. ಅಂದ್ರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂದ್ರೆ a ಮೈನಸ್ ಬಿ ಹೋಲ್ ಬ್ರಾಕೆಟ್ ಸ್ಕ್ವೇರ್. ಹಾಗಾದ್ರೆ a ಮೈನಸ್ ಬಿ ಹೋಲ್ ಬ್ರಾಕೆಟ್ ಸ್ಕ್ವೇರ್ ನಾವು a ಅಂದ್ರೆ ಎಷ್ಟೈತಿ 1 ಐತಿ ಮೈನಸ್ b ಅಂದ್ರೆ ಕಾಸ್ ಥೀಟಾ ಹೋಲ್ ಬ್ರಾಕೆಟ್ ಸ್ಕ್ವೇರ್ ಡಿವೈಡೆಡ್ ಬೈ sin square theta ಆಸ್ ಇಟ್ ಇಸ್ ಬರೆದಿವಿ. ಹಾಗಾದ್ರೆ ನಾವು ಮತ್ತೆ ಇದನ್ನ ಯಾವ ರೀತಿ ಬರಿತೀವಿ ಅಂದ್ರೆ ಇಲ್ಲಿ ಬರಿತೀವಿ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ ಹಿಂಗ್ ಬರಿಬಹುದು 1 ಮೈನಸ್ ಕಾಸ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ. ಹೌದು ಯಾಕೆ 2 ಸಲ ಬರೆದ್ರೆ ಇಲ್ಲಿ ಸ್ಕ್ವೇರ್ ಐತಿ ಅದಕ್ಕಾಗಿ 2 ಸಲ ಬರೆದ್ನಿ ಡಿವೈಡೆಡ್ ಬೈ. ಹಾಗಾದ್ರೆ ಈ ಸೂತ್ರವನ್ನ ಇಲ್ಲಿ ಬರೆದು ತೋರಿಸ್ತು ನೋಡ್ರಿ. sin square theta ಅಂದ್ರೆ ನಾವ್ ಈಗ ನಿತ್ಯ ಸಮೀಕರಣವನ್ನು ಅಭ್ಯಾಸ ಮಾಡಿದ್ವಿ. ಏನಂದ್ರೆ sin square theta ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಎಷ್ಟೈತಿ 1 ಐತಿ. ಆದ್ರ ಅದನ್ನ ಹಿಂಗ್ ಬರಿಬಹುದು sin square theta ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಬರಿಬಹುದು. ಹಾಗಾದ್ರೆ sin square theta ಏನು ಬರಿಬಹುದು ಹೇಳಿ ನಾವು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರಿಬಹುದು. 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರಿಬಹುದು. ಹಾಗಾದ್ರೆ ಇನ್ನ ಮುಂದೇನಪ್ಪಾ ಅಂದ್ರ ಮುಂದೇನಂದ್ರ ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಥೀಟಾ ಹೆಂಗ ಬರಿತೀವಿ ಇಂಟು 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ ಇದನ್ನ ಇಲ್ಲಿ ಏನೂ ಇಲ್ಲ ಅಂದ್ರು ಮ್ಯಾಗ ಏನೈತಿ ಪವರ್ 2 ಇರ್ತೈತಿ 2 ಹಚ್ಚರು ಬರ್ತೈತಿ. ಹಾಗಾದ್ರೆ ಸೂತ್ರ ಏನಂತ ನೋಡ್ರಿ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಸೂತ್ರ ಏನ ಹೇಳಿ a ಪ್ಲಸ್ ಬಿ ಇಂಟು a ಮೈನಸ್ ಬಿ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅಂದಾಗ 1 ಮೈನಸ್ ಕಾಸ್ ಥೀಟಾ ಯಾರಿ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ. ಹಾಗಾದ್ರೆ ಈಗ ನೋಡ್ರಿ ಅಂಶದಲ್ಲಿ 1 ಮೈನಸ್ ಕಾಸ್ ಥೀಟಾ ಛೇದದಲ್ಲಿ 1 ಮೈನಸ್ ಕಾಸ್ ಥೀಟಾ ಕ್ಯಾನ್ಸಲ್ ಆಯ್ತು. ಉಳಿತೇನ 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ
1 ಪ್ಲಸ್ ಕಾಸ್ ಥೀಟಾ ಎಂದಾಯಿತು. ನಮಗೆ ಅದನ್ನ ಪ್ರೂವ್ ಮಾಡಿದ್ರೆ ನೋಡ್ರಿ ಏನು 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ. ಇಲ್ಲಿ ನೋಡಿದಾಗ ನಮಗೂ ಕೂಡ ಅದೇ ಬಂತು ಅಂತ ಹೇಳ್ತೀವಿ. ಎರಡನನ್ನು ಮತ್ತೆ ಅಭ್ಯಾಸ ಮಾಡೋಣ. ಏನೆಂದರೆ ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಈಸ್ ಈಕ್ವಲ್ ಟು 2 ಸೆಕ್ ಎ ಎಂದು ಸಾಧಿಸಿ ಅಂತ ಹೇಳಿದಾನು. ನಾವಿಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇದನ್ನ ಎಲ್ ಎಚ್ ಎಸ್ ಬರ್ಕೊಳ್ತೀವಿ. ಎಲ್ ಎಚ್ ಎಸ್ ಸೈಡ್ ಬರ್ಕೊಂಡಿವಿ. ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಈಗ ಎರಡು ತರ ನಾವು ಲಸ ತೆಗೆದಾಗ ಏನ್ ಬಂತಂದ್ರ 1 ಪ್ಲಸ್ ಸೈನ್ ಎ ಮತ್ತು ಕಾಸ್ ಎ ಲಸ ತೆಗೆದಾಗ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಅಂತ ಆಯ್ತು. ಹಾಗಾದ್ರೆ ಈ 1 ಪ್ಲಸ್ ಸೈನ್ ಎಗ ಇಷ್ಟು ಲಸ ಬರ್ಬೇಕಾದ್ರೆ ಎಷ್ಟರಿಂದ ಗುಣಿಸ್ಕೋಬೇಕು? ಕಾಸ್ ಎ ದಿಂದ ಗುಣಿಸ್ಬೇಕು. ಕಾಸ್ ಎ. ಹಾಗಾದ್ರೆ ಈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಕಾಸ್ ಎ ಲಸ ಬರ್ಬೇಕಾದ್ರೆ ಕಾಸ್ ಎ ಏನು ಗುಣಿಸ್ಬೇಕು? ಮತ್ತೆ 1 ಪ್ಲಸ್ ಸೈನ್ ಎ ದಿಂದ ನಾವು ಗುಣಿಸ್ಬೇಕು. ಹೌದು. ಹಾಗಾದ್ರೆ ನೋಡ್ರಿ ಈಗ ಹಾಗಾದ್ರೆ ಏನಾಯ್ತು ಹೇಳಿ? ಕಾಸ್ ಎ ಇಂಟು ಕಾಸ್ ಏನಾಯ್ತು? ಕಾಸ್ ಸ್ಕ್ವಯರ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಅಂದ್ರೆ ಎಷ್ಟಾಯ್ತು? 1 ಪ್ಲಸ್ ಸೈನ್ ಎ ಹೋಲ್ ಬ್ರಾಕೆಟ್ ಸ್ಕ್ವೇರ್ ಅಂತ ಆಯ್ತು. ಹಾಗಾದ್ರೆ ನಾವು ಮತ್ತೆ ಕಾಸ್ ಸ್ಕ್ವೇರ್ ಎ ಬರ್ಕೊಳ್ತೀವಿ ಪ್ಲಸ್. ಈಗ ನೋಡ್ರಿ ಯಾವ ಸೂತ್ರ ಆಯ್ತು? ಎ ಪ್ಲಸ್ ಬಿ ಹೋಲ್ ಬ್ರಾಕೆಟ್ ಸ್ಕ್ವೇರ್. ಎ ಪ್ಲಸ್ ಬಿ ಹೋಲ್ ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ ಸೂತ್ರ ಎ ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ 1 ಪ್ಲಸ್ ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2a. ಎ ಅಂದ್ರೆ 1 ಇಂಟು ಬಿ ಅಂದ್ರೆ ಸೈನ್ ಎ. ಹೌದು. ಹಾಗಾದ್ರೆ ನೋಡ್ರಿ ಎ ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ ಅಂದ್ರೆ 1 ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಸೈನ್ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಅಂದ್ರೆ 1 ಇಂಟು ಬಿ ಅಂದ್ರೆ ಸೈನ್ ಎ ಡಿವೈಡೆಡ್ ಬೈ. ಹಾಗಾದ್ರೆ ಏನಾಯ್ತು ಹೇಳಿ? 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಆಸ್ ಇಟ್ ಈಸ್ ಬರ್ಕೊಂಡ್ರಿ. ಹಾಗಾದ್ರೆ ನೋಡ್ರಿ ನಾವ್ ಈಗಾಗಲೇ ನಿಂತ ಸಮೀಕರಣ ಅಭ್ಯಾಸ ಮಾಡಿವಿ. ಏನಂದ್ರೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಎಷ್ಟು ಅಂತ ಹೇಳಿವಿ? 1 ಅಂತ ಹೇಳಿವಿ. ಇಲ್ಲಿ ನೋಡ್ರಿ ಸೈನ್ ಸ್ಕ್ವೇರ್ ಎ ಏನೈತಿ? ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು? 1 ಪ್ಲಸ್ ಈ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ 1 ಆಯ್ತು ಪ್ಲಸ್ ಈ 1ಕ್ಕೆ 1 ಪ್ಲಸ್ ಆನಂತರ 2 ಇಂಟು 1 ಅಂದ್ರೆ 2 ಸೈನ್ ಎ ಡಿವೈಡೆಡ್ ಬೈ ಏನು ಉಳಿತು? ಏನೈತಿ? ಆಸ್ ಇಟ್ ಈಸ್ ಅದನ್ನ ಬರ್ರಿ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಹೌದು. ಹಾಗಾದ್ರೆ ಇಲ್ಲಿ ನೋಡ್ರಿ ಹಾಗಾದ್ರೆ ಎರಡು ಕೂಡಿಸೋದನ್ನ 1 ಪ್ಲಸ್ 1 ಏನಾಯ್ತು? 2 ಪ್ಲಸ್ 2 ಸೈನ್ ಎ 2 ಪ್ಲಸ್ 2 ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಹಾಗಾದ್ರೆ ಇಲ್ಲಿ ನೋಡ್ರಿ ಎರಡು ಕಡೆ ಏನು ಕಾಮನ್ ಐತಿ ನೋಡ್ರಿ? 2 ಕಾಮನ್ ಐತಿ. 2 ಕಾಮನ್ ತೆಗೆದಾಗ ಇಲ್ಲಿ 2 ಕಾಮನ್ ತೆಗೆದ್ರೆ ಏನು ಉಳಿತಲ್ಲ? ಏನು ಉಳಿಲಿಲ್ಲ. ಆದ್ರೂ 1 ಉಳಿದಿರ್ತೈತಿ. 1 ಪ್ಲಸ್ ಸೈನ್ ಎ ಉಳಿತು ಡಿವೈಡೆಡ್ ಬೈ here ಏನೈತಿ? 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ನೋಡ್ರಿ ಇಂಟುದೊಳಗಿಂದ ಅಂದ್ರೆ ಛೇದದೊಳಗಿಂದ 1 ಪ್ಲಸ್ ಸೈನ್ ಎ, ಅಂಶ ಒಳಗಿನ 1 ಪ್ಲಸ್ ಸೈನ್ ಎ, ಛೇದೊಳಗೆ 1 ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಆಯ್ತು. ಉಳಿತೇನ 2 ಇಂಟು 1 ಡಿವೈಡೆಡ್ ಬೈ ಕಾಸ್ ಎ ಉಳಿತು. ಹೌದು. 2 ಇಂಟು 1 ಡಿವೈಡೆಡ್ ಬೈ ಕಾಸ್ ಎ. 2 ಕ 2 ಬರ್ರಿ. 1 ಡಿವೈಡೆಡ್ ಬೈ ಕಾಸ್ ಎ ಅಂದ್ರೆ ವಿಲೋಮ ಅನುಪಾತ. 1 ಡಿವೈಡೆಡ್ ಬೈ ಕಾಸ್ ವಿಲೋಮ ಅನುಪಾತ ಏನಾಯ್ತು? ಸೆಕ್ ಎ ಎಂದಾಯ್ತು. ಹಾಗಾದ್ರೆ ಏನ್ ಸಾಧನೆ ಮಾಡುತ್ತೆ ಹೇಳಿದ್ರೆ ನಮಗ 2 ಸೆಕ್ ಎ ಎಂದು ಸಾಧನೆ ಮಾಡಿದ್ದ. ಹಾಗಾದ್ರೆ ಸಾಧನೆ ಆಯ್ತು.